ಈ ಬೇಸಿಗೆಗಾಲಕ್ಕೆ ಮುಖ ಕಪ್ಪಾಗೈತಿ, ಸನ್ ಟ್ಯಾನ್ ಆಗೈತಿ, ಭಾಳ ಪಿಗ್ಮೆಂಟೇಷನ್ ಆಗೈತಿ. ಏನು ಮಾಡೋದು, ಪಾರ್ಲರ್ಗೆ ಹೋಗಕ್ಕೆ ಟೈಮ್ ಇಲ್ಲ, ಅಷ್ಟೊಂದು ದುಡ್ಡು ಖರ್ಚು ಮಾಡೋಕ್ಕೂ ಆಗೋದಿಲ್ಲ ಅಂತ ಭಾಳ ಯೋಚನೆ ಮಾಡತ್ತೀರಿ. ಮಾಡಲಿಕ್ಕೆ ಹೋಗಬೇಡ್ರಿ. ಈ ಒಂದು ಫೇಸ್ ಪ್ಯಾಕ್ನ ಯೂಸ್ ಮಾಡಿರಿ. ಬರೀ 10 ನಿಮಿಷದೊಳಗೆ ನಿಮ್ಮ ಫೇಸ್ ಇಷ್ಟೊಂದು ಗ್ಲೋಯಿಂಗ್ ಆಗುತ್ತೆ, ಹೂ ಹಾರ್ತೀರಿ ನೀವು. ನನಗೂ ಕೂಡ ಇದೇ ಥರ ಪಿಂಪಲ್ಸ್, ಸನ್ ಟ್ಯಾನ್, ಮುಖ ಕಪ್ಪಾಗೋದು, ಪಿಗ್ಮೆಂಟೇಷನ್ ಭಾಳ ಆಗಿತ್ತು. ಸೊ ನಾನು ಕೂಡ ಇದನ್ನು ಟ್ರೈ ಮಾಡಿದೆ. ಸೂಪರ್ ಆಗಿರೋಂಥ ರಿಸಲ್ಟ್ ಮಸ್ತ್ ಇತ್ತು ರೀ. ಸೊ ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಫಟಾಫಟ್ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಲೈಕ್ ಕಮೆಂಟ್ಸ್ ಮಾಡ್ಲಿಕ್ಕೆ ಏನು ಮಾಡಬಾರ್ದು, ಹೋಗಬಾರ್ದು. ಈ ಒಂದು ಫೇಸ್ ಪ್ಯಾಕ್ ಎಲ್ಲರಿಗೂ ಶೇರ್ ಮಾಡಿರಿ, ಅವರು ಕೂಡ ಯೂಸ್ ಮಾಡಲಿ. ಈ ಬೇಸಿಗೆಗಾಲಕ್ಕೆ ಹೇಳಿ ಮಾಡಿಸ್ತಂಥ ಒಂದು ಒಳ್ಳೆ ಹೋಮ್ ರೆಮಿಡಿ, ₹0 ಖರ್ಚೊಳಗೆ ಇದನ್ನು ನೀವು ಯೂಸ್ ಮಾಡ್ಕೊಳ್ಬಹುದು. ಸೊ ನಡೀರಿ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡೋನು. ನಾ ಬಂದುಬಿಟ್ಟು ಇಲ್ಲಿ ಫೇರ್ ಆ್ಯಂಡ್ ಲವ್ಲಿ ತೊಗೊಂಡೀನಿ. ಫೇರ್ ಆ್ಯಂಡ್ ಲವ್ಲಿ ಎಲ್ಲ ಹಳ್ಳಿ ಒಳಗಾಗಲಿ ಎಲ್ಲ ಕಡೆನೂ ಭಾಳ ಈಸಿಯಾಗಿ ಸಿಗ್ತೈತಿ. ಈ ಪ್ಯಾಕೆಟ್ ನೋಡಿದ್ರೆ ಸಾಕು ಇದು ಫೇರ್ ಆ್ಯಂಡ್ ಲವ್ಲಿ ಅಂತ ಗೊತ್ತಾಗುವಷ್ಟು ಬ್ರ್ಯಾಂಡೆಡ್ ಕ್ರೀಮ್ ರೀ ಇದು. ನಮ್ಮ ಒಂದು ಕಾಲದೊಳಗೆ ಹೌದಲ್ರಿ, ಎಲ್ಲ ಒಂದು 90s ಕಿಡ್ಸ್ ಅಂತ ಹೇಳ್ತೀವಲ್ಲ, ಆ ಒಂದು ಕಾಲದೊಳಗೆ ಇದು ಬ್ರ್ಯಾಂಡೆಡ್ ಒಂದು ಕ್ರೀಮ್ ಇದ್ದಂಗೆ ರೀ ನಮಗೆ. ಇಲ್ಲ ನಾವು ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡಲ್ಲ ಅನ್ನೋರಿಗೆ ಸಹಿತ ನಾ ಇಲ್ಲಿ ಬೇರೆದನ್ನು ಹೇಳ್ತೀನಿ. ಸೊ ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೀವು ನೋಡ್ಬೇಕಾ, ಅಂದ್ರೆ ನಿಮಗೆ ಗೊತ್ತಾಗುತ್ತಾ, ಅಂದರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತಾ. ನಾ ಇಲ್ಲಿ ಫೇರ್ ಆ್ಯಂಡ್ ಲವ್ಲಿ ತೊಗೊಂಡೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕಾಫಿ ತೊಗೊಂಡೀನಿ. ಕಾಫಿ ಈ ಒಂದು ಬೇಸಿಗೆ ಕಾಲಕ್ಕೆ ನಮ್ಮ ಮುಖ ಕಪ್ಪಾಗಿದ್ರೆ ಅದನ್ನು ಸನ್ ಟ್ಯಾನ್ ಆಗಿರುತ್ತೆ ನೋಡ್ರಿ, ಅದನ್ನು ತೆಗೆದು ಹಾಕಿ ಅಲ್ಲಿ ಬ್ರೈಟ್ನಿಂಗ್ ಕೊಡುವಂಥ ಕೆಲಸ ಮಾಡುತ್ತೆ. ಇದು ಇನ್ಸ್ಟೆಂಟಾಗಿ ಬ್ರೈಟ್ನೆಸ್ ಕೊಡುತ್ತೆ, ನಮ್ಮ ಸ್ಕಿನ್ನನ್ನು ರಿಪೇರ್ ಮಾಡುತ್ತೆ. ನಮ್ಮ ಸ್ಕಿನ್ನಲ್ಲಿ ಓಪನ್ ಪೋರ್ಸಸ್ ಎಲ್ಲ ಆಗಿದ್ರೆ ಅದನ್ನು ರಿಮೂವ್ ಮಾಡಿ ಮುಚ್ಚುವಂಥ ಕೆಲಸ ಮಾಡುತ್ತೆ. ತೆಗ್ಗುಗಳಾಗಿರ್ತಾವೆ ನೋಡ್ರಿ ನಮ್ಮ ಮುಖದೊಳಗೆ, ಸ್ಕಿನ್ ಒಳಗೆ, ಅದನ್ನೆಲ್ಲ ರಿಪೇರ್ ಮಾಡಿ ನಮ್ಮ ಸ್ಕಿನ್ನನ್ನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡಿ ನಮ್ಮ ಸ್ಕಿನ್ನನ್ನು ಬ್ರೈಟ್ನಿಂಗ್ ಮಾಡುವಂಥ ಕೆಲಸ ಮಾಡುತ್ತೆ ಈ ಒಂದು ಕಾಫಿ. ಸನ್ ಟ್ಯಾನನ್ನು ಮೊದಲು ತೆಗೆದು ಹಾಕುತ್ತಾ, ನಮ್ಮ ಸ್ಕಿನ್ ಕಪ್ಪಾಗಿದ್ದರೆ ಅದನ್ನೆಲ್ಲ ರಿಮೂವ್ ಮಾಡಿ ನಮ್ಮ ಸ್ಕಿನ್ನನ್ನು ಬೆಳ್ಳಗೆ ಮಾಡುವಂಥ ಕೆಲಸ ಮಾಡುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಬೇಸನ್ ಅಂದ ಕಡಲೆ ಹಿಟ್ಟು. ಮೊದಲಿನ ಕಾಲದೊಳಗೆಲ್ಲ ಸೋಪೆಲ್ಲ ಇಲ್ದಾಗ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಿದ್ರಂತ್ರಿ. ಕ್ಲೆನ್ಸಿಂಗ್ ಕೆಲಸ ಮಾಡುತ್ತೆ, ಅದೊಂದು ಸೋಪಿನ ಕೆಲಸ ಮಾಡುತ್ತೆ. ಆಗಿನ ಟೈಮ್ನಾಗ ವರ್ಲ್ಡ್ ಬೆಸ್ಟ್ ಸೋಪ್ ರೀ ಇದು, ಈ ಒಂದು ಕಡಲೆ ಹಿಟ್ಟಿನ. ಈ ಕಡಲೆ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಅವಾಗೆಲ್ಲ ಸ್ನಾನ ಮಾಡೋದೆಲ್ಲ ಮಾಡ್ತಿದ್ರಂತ. ಅವಾಗ ನೋಡ್ರಿ ಯಾವುದೇ ಒಂದು ರೋಗ ಇರಲಿಲ್ಲ, ಏನು ಇರಲಿಲ್ಲ. ಇವಾಗ ನಾವು ಏನು ಮಾಡ್ತೀವಿ, ಅಟ್ರಾಕ್ಟಿವ್ಗೆ ಹೋಗಿ ಬೇರೆ ಬೇರೆ ಸೋಪನ್ನು ತೊಗೊಂಡು ಯೂಸ್ ಮಾಡ್ತೀವಿ, ಏನೇನೆಲ್ಲ ಪ್ರಾಬ್ಲಮ್ನ ತಂದುಕೊಳ್ತೀವಿ ಅದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಅಂದರೂ ನಾವು ಅದನ್ನು ಮಾಡೋದು ಬಿಡೋದಿಲ್ಲ. ಸೊ ಇಲ್ಲಿ ನೀವು ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ನಿಮ್ಮ ಸ್ಕಿನ್ನನ್ನು ಇವತ್ತು ಕ್ಲಿಯರಾಗಿ ಮಾಡ್ಕೊಳ್ಬೋದು ರೀ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ರಾ ಮಿಲ್ಕ್ ಅಂತ ಹೇಳ್ತಾರೆ, ಅಂದ್ರೆ ಇದು ಹಸಿ ಹಾಲು ರೀ. ಇಲ್ಲೊಂದು ಮಾತು ನೆನ್ಪಿಟ್ಕೊಳ್ರಿ, ಇಲ್ಲಿ ನೀವು ಬಿಸಿ ಅಂದ್ರೆ ಕಾಯಿಸಿ ಆರಿಸಿದಂಥ ಹಾಲನ್ನು ತೊಗೊಳ್ಳಿಕ್ಕೆ ಹೋಗಬಾರ್ದು. ಇಲ್ಲಿ ನೀವು ಹಸಿ ಹಾಲನ್ನೇ ಯೂಸ್ ಮಾಡ್ಬೇಕು. ಆವಾಗ ಇದ್ರದ್ದು ಒಂದು ಎಲ್ಲ ಬೆನಿಫಿಟ್ಸ್, ಇಲ್ಲಿ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಆಗಿ ಅಂದ್ರೆ ನಿಮಗೆ ಒಂದು ಒಳ್ಳೆಯ ಒಂದು ಸೊಲ್ಯೂಷನ್ ಆಗುತ್ತೆ ರೀ ನಿಮ್ಮ ಎಲ್ಲ ಪ್ರಾಬ್ಲಮ್ಗೂ. ಸೊ ಹಾಗಾಗಿ ಇಲ್ಲಿ ಹಸಿ ಹಾಲನ್ನೇ ಯೂಸ್ ಮಾಡಬೇಕಾಗುತ್ತೆ. ಇದನ್ನೆಲ್ಲ ಚಲೋತ್ನಾಗ ಮಿಕ್ಸ್ ಮಾಡ್ಕೊಳ್ರಿ. ಹಸಿ ಹಾಲು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ವೈಟ್ನಿಂಗ್ ಅಂದ್ರೆ ಬ್ರೈಟ್ ಹಾಕ್ಕೊಂತ ಹೋಗುತ್ತೆ. ಆಮೇಲೆ ನಿಮ್ಮ ಒಂದು ಸ್ಕಿನ್ ಒಳಗೆ ಏನಾದರೂ ಕಪ್ಪು ಕಲೆಗಳಿದ್ರೆ, ಡಾರ್ಕ್ ಸ್ಪಾಟ್ಸ್ ಇದ್ರೆ, ಗುಳ್ಳೆ ಒಡೆದ ಕಲೆಗಳು ಹಾಗೆ ಉಳ್ಕೊಂಡಿದ್ರೆ ಅದನ್ನೆಲ್ಲ ರಿಮೂವ್ ಮಾಡ್ಕೊತ ಹೋಗುತ್ತೆ. ಅಂದರೆ ಆ ಒಂದು ಕಲರ್ ಏನಿರುತ್ತಲ್ಲ, ಕಪ್ಪು ಕಲರ್ ಅದನ್ನು ಪೇಡ್ ಮಾಡ್ಕೊತ ಹೋಗುತ್ತೆ ರೀ. ಸೊ ಹಾಗಾಗಿ ಇವನ್ನ ಹಸಿ ಹಾಲನ್ನು ನೀವು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಸೊ ನಡೀರಿ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು, ಇದನ್ನು ಯೂಸ್ ಮಾಡಿದಾಗ ಮತ್ತೇನು ಹಚ್ಕೋಬೇಕು, ಆಮೇಲೆ ಎಲ್ಲ ಮುಗುದಿಂದ ಮತ್ತೇನು ಯೂಸ್ ಮಾಡ್ಬೇಕಂತ ಹೇಳ್ತೀನಿ. ನೀವು ಸ್ಕಿಪ್ ಮಾಡ್ದಾಗ ನೋಡ್ಬೇಕು, ಅಂದರೆ ನಿಮ್ಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಇಲ್ಲಿ ಬಿಫೋರ್ ಆ್ಯಂಡ್ ಆಫ್ಟರ್ ನಂದು ಪಿಕ್ಕನ್ನು ನೋಡಿಬಿಡ್ರಿ, ಸೂಪರಾಗಿರೋಂಥ ರಿಸಲ್ಟ್ ಇರುತ್ತೆ. ಖರೆ ನೀವು ಕೂಡ ನಿಮ್ಮ ಮಿರರ್ ಒಳಗೆ ಈ ಫೇಸ್ನ ಯೂಸ್ ಮಾಡಿ ಬಿಫೋರ್ ಆ್ಯಂಡ್ ಆಫ್ಟರ್ ಪಿಕ್ ತೆಗೆದು ಇಟ್ಕೊಳ್ರಿ. ಫೋನ್ ಒಳಗೆ ಅಥವಾ ಮಿರರ್ನ ನೋಡಿರಿ, ನೀವು ಕೂಡ ವಂಡರ್ ಆಗ್ತೀರಿ. ಸಖತ್ತಾಗಿರುತ್ತೆ. 10 ನಿಮಿಷದೊಳಗೆ ರೀ ಇಷ್ಟೊಂದು ಸೂಪರಾಗಿರೋಂಥ ರಿಸಲ್ಟ್ ಸಿಗುತ್ತೆ ನಿಮಗೆ. ನಾ ಇಲ್ಲಿ ಫೇಸ್ನ ಚಲೋತ್ನಂಗೆ ವಾಶ್ ಮಾಡ್ಕೊಂಬಂದಿದ್ದೆ. ವಾಶ್ ಮಾಡ್ಕೊಂಡು ಇದನ್ನು ಎಲ್ಲ ಕಡೆಯೂ ನಾ ಹಚ್ಕೊಳತ್ತೀನಿ. ಬರೀ ಮುಖಕ್ಕೆ ಅಷ್ಟು ಹಚ್ಕೊಂಡು ಬಿಡಬೇಡ್ರಿ, ನಿಮ್ಮ ಕುತ್ತಿಗೆ ಭಾಗಕ್ಕೂ ಹಚ್ಕೊಳ್ರಿ. ನೀವು ಬರೀ ಮುಖಕ್ಕೆ ಹಚ್ಕೊಂಡ್ರೆ ನಿಮ್ಮ ಕುತ್ತಿಗೆ ಭಾಗನೂ ಸನ್ ಟ್ಯಾನ್ ಆಗಿರುತ್ತಲ್ಲ, ಕಪ್ಪಾಗಿರುತ್ತೆ, ಅದು ಕಪ್ಪಂಗೆ ಹಾಗೆ ಉಳಿದ್ಬಿಡುತ್ತೆ, ನಿಮ್ಮ ಮುಖ ಬೆಳ್ಳಗಾಗಿ ಕಾಣುತ್ತೆ. ಸೊ ಹಾಗಾಗಿ ಎರಡಕ್ಕೂ ನೀವು ಕುತ್ತಿಗೆ ಭಾಗ ಮತ್ತು ಒಂದು ಮುಖಕ್ಕೂ ಸಹಿತ ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಹಚ್ಕೊಂಡು ಒಂದು 10 ನಿಮಿಷ ಬಿಡ್ರಿ. ಅದು ಸ್ವಲ್ಪ ಅರ್ಧ ಒಣಗಿರುತ್ತೆ ನೋಡಿ, ಒಂದು 75% ಒಣಗಿದಾಗ ಇದ್ರ ಮೇಲೆ ಹಸಿ ಹಾಲು ಇರುತ್ತಲ್ಲ ಅದನ್ನು ಚಲೋತ್ನಂಗೆ ಟ್ಯಾಪ್ ಮಾಡ್ಕೊಳ್ರಿ. ಟ್ಯಾಪ್ ಮಾಡ್ಕೊಂಡು ಏನು ಮಾಡಬೇಕಪ್ಪ ಅಂತಂದರೆ 2 ಕೈಯಿಂದ ಚಲೋತ್ನಂಗೆ ಮಸಾಜ್ ಮಾಡ್ಕೊಳ್ರಿ. ನಿಮ್ಗೆ ಎಲ್ಲೆಲ್ಲಿ ಕಪ್ಪಾಗಿದೆ, ಎಲ್ಲಿ ಗುಳ್ಳೆ ಅದಾವ, ಎಲ್ಲಿ ನಿಮ್ಮ ಸ್ಕಿನ್ ಅನ್ಇವನ್ ಆಗೈತಿ, ಆಮೇಲೆ ಹುರುಕಾಗೈತಿ, ಎಲ್ಲಿ ಡೆಡ್ ಸ್ಕಿನ್ ಐತಿ, ಡೆಡ್ ಸ್ಕಿನ್ ಅಲ್ಲ, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಐತಿ, ಇದೆಲ್ಲನೂ ಎಲ್ಲೆಲ್ಲ ಐತಿ ಅಲ್ಲೆಲ್ಲನೂ ಹಚ್ಕೊಂಡು ಚಲೋತ್ನಂಗೆ ಮಸಾಜ್ ಮಾಡ್ಕೊಳ್ರಿ. ನಾನು ಇಲ್ಲಿ ಮಸಾಜ್ ಮಾಡೋದು ತೋರ್ಸಾತೀನಿ, ವಿಡಿಯೋ ಲಾಂಗ್ ಆಕೈತಂತ ಸ್ವಲ್ಪ ಮುಂದೆ ಓಡಿಸೇನಿ ಜೋರು ಹೆಂಗೆ. ಇದನ್ನು ಚಲೋತ್ನಂಗೆ ಮಸಾಜ್ ಮಾಡ್ಕೊಳ್ರಿ. ಮೂಗು ಹತ್ರ ಎಲ್ಲ ಕಡೆಯೂ ಎಲ್ಲೆಲ್ಲಿ ಕಪ್ಪು ಐತಿ ಎಲ್ಲ ಕಡೆಯೂ ಮಸಾಜ್ ಮಾಡ್ಕೊಂಡು ಒಂದು 2 ನಿಮಿಷ ಬಿಟ್ಟು ಆಮೇಲೆ ಇದನ್ನು
ಫೇಸ್ನ ನೀವು ನೋಡ್ತಿರ್ಬೋದು ಎಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಕಾಣತೈತಿ. ಇಲ್ಲಿ ನೀವು ಡಿಫ್ರೆನ್ಸ್ ಕೂಡ ಕಾಣತೈತಿ. ನಾ ಹಚ್ಕೋಕ್ಕಿಂತ ಮುಂಚೆ ನನ್ನ ಸ್ಕಿನ್ ಯಾವ ಥರ ಇತ್ತು, ಹಚ್ಕೊಂಡಾದ್ಮೇಲೆ ಒಂದು 10 ನಿಮಿಷ ಆದಮೇಲೆ ಯಾವ ಥರ ಸ್ಕಿನ್ ಹೊಳ್ಯಾಕತ್ತೈತೆ ಅಂಥೇಳಿ. ಈ ಒಂದು ಫೇಸ್ ಪ್ಯಾಕ್ ನಿಮ್ಮ ಮುಖದಲ್ಲಿ ಇರುವಂಥ ಸನ್ ಟ್ಯಾನ್ ಅಂದ್ರೆ ಮುಖ ಕಪ್ಪಾಗಿದ್ರೆ ಈ ಬೇಸಿಗೆಗೆ ಪಿಂಪಲ್ಸ್ ಆಗಿದ್ರೆ ಬಂಗಾಗಿದ್ರೆ ಎಲ್ಲನೂ ಪೇಡ್ ಮಾಡ್ಕೊಂತ ಹೋಗುವಂಥ ಕೆಲಸ ಮಾಡುತ್ತೆ. ಆಮೇಲೆ ಇದನ್ನು ಯಾವಾಗ ಹಚ್ಕೋಬೇಕಂತ ಸಹಿತ ಹೇಳ್ತೀನಿ. ಸ್ಕಿಪ್ ಮಾಡಿದಾಗ ಎಂಡ ತನಕ ನೋಡಿರಿ. ನೋಡ್ಬೋದು ನೀವಿಲ್ಲಿ ನಾನು ಫೇಸ್ನ ವಾಶ್ ಮಾಡ್ಕೊಂಬಂದಿನಿ. ಸೂಪರಾಗಿಂಥ ರಿಸಲ್ಟ್. ನಿಮಗೆ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ಇದೆ. ಇಲ್ಲಿ ಯಾವುದೇ ಒಂದು HD ಅದು ಇದಕ್ಕೆಲ್ಲ ಮಾಡ್ತಾರಲ್ರಿ, ಆ ಥರ ಏನೂ ಇಲ್ಲ, ನಿಮ್ಮ ಕಣ್ಣು ಮುಂದೆ ಅದ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಮುಖನ ಫುಲ್ ಒರೆಸ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಸ್ವಲ್ಪ ಹಸಿನೇ ಇರಲಿ. ನೆನ್ಪಿಟ್ಕೊಳ್ರಿ, ಯಾವುದೇ ಒಂದು ಫೇಸ್ ಪ್ಯಾಕ್ ಯೂಸ್ ಮಾಡಿದಾಗ ಸ್ವಲ್ಪ ನೆಕ್ಸ್ಟ್ ನಾವು ಯಾವ ಸ್ಟೆಪ್ ಮಾಡ್ತೀವಲ್ಲ ಅದಕ್ಕಿಂತ ಮುಂಚೆ ಇದು ಮುಖ ಸ್ವಲ್ಪ ನಮ್ದು ಹಸಿನೇ ಇರಬೇಕು, ಜಾಸ್ತಿ ಡ್ರೈ ಇರಬಾರ್ದು. ನಾ ಇಲ್ಲಿ ಆಲೋವೆರಾ ಜೆಲ್ಲನ್ನು ತೋರಿಸಾತೀನಿ. ನಿಮ್ಮ ಹತ್ರ ಇಲ್ಲಿ 2 ಥರ ಆಲೋವೆರಾ ಜೆಲ್ ಅದ. ನೀವು ಎರಡರೊಳಗೆ ಯಾವುದನ್ನು ಯೂಸ್ ಮಾಡ್ಕೊಳ್ಬೋದು. ಇಲ್ಲಪ್ಪ ಆಲೋವೆರಾ ಜೆಲ್ ಇಲ್ಲ ಅನ್ನೋರು ಇಲ್ಲಿ ಬೆಸ್ಟ್ ಸೊಲ್ಯೂಷನ್ ಅಂತಂದ್ರೆ ಕೊಕೊನಟ್ ಆಯಿಲ್, ಪ್ಯಾರಾಚೂಟ್ ಅಂದ್ರೆ ಮನೆಯೊಳಗೆ ಎಲ್ಲರ ಕಡೆಯೂ ಕೊಬ್ಬರಿ ಎಣ್ಣೆ ಕಾಮನ್ನಾಗಿ ಸಿಗ್ತೈತೆ. ಅದನ್ನು ಸ್ವಲ್ಪ ನೀವು ಯೂಸ್ ಮಾಡ್ಕೊಳ್ರಿ. ಸೂಪರಾಗಿರುತ್ತೆ ಖರೇನ. ಆಮೇಲೆ ಈ ಒಂದು ಫೇಸ್ ಪ್ಯಾಕನ್ನು ನೈಟ್ ಮಲ್ಕೊಳ್ಳೋ ಟೈಮ್ನಾಗ ಯೂಸ್ ಮಾಡಿದ್ರೆ ಬೆಟರ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಹಚ್ಕೊಂಡು ಮತ್ತೆ ಬಿಸಿಲಲ್ಲಿ ಓಡಾಡಲಿಕ್ಕೆ ಹೋಗಬೇಡ್ರಿ. ಆಮೇಲೆ ಪ್ರತಿಯೊಬ್ಬರಿಗೆ ಈ ಒಂದು ಫೇಸ್ ಪ್ಯಾಕ್ ಆಗಿ ಬರೋದಿಲ್ಲ. ಒಂದು ವೇಳೆ ನೀವು ಹಚ್ಕೋಬೇಕು ಅನ್ನೋರಿದ್ರೆ ಫಸ್ಟಿಗೆ ನೀವು ಎಲ್ಲರೂ ಪ್ಯಾಚಿ ಟೆಸ್ಟ್ ಮಾಡ್ಕೊಳ್ರಿ. ಆಮೇಲೆ ನಿಮ್ಮ ಹತ್ರ ಪೆರಿನಲ್ಲಿ ಇಲ್ಲಪ್ಪ ಅಂತಂದರೆ ನೀವು ಡೈಲಿ ಯಾವುದನ್ನು ಯೂಸ್ ಮಾಡ್ತೀರಾ ಆ ಒಂದು ಕ್ರೀಮನ್ನು ಇದ್ರೊಳಗೆ ಆ್ಯಡ್ ಮಾಡ್ಕೊಳ್ರಿ. ಹೊರಗಡೆ ಯಾರು ಕೆಲಸ ಅಂತೇಳಿ ಓಡಾಡ್ತಿರ್ತೀರ, ಜಾಬ್ ಅಂತೇಳಿ, ಅವರು ವಾರದಲ್ಲಿ ಒಂದು 2 ರಿಂದ 3 ಸರಿ ಯೂಸ್ ಮಾಡ್ಕೊಳ್ರಿ. ಮನೆಯಲ್ಲಿದ್ದವರು 1 ಸರಿ ಯೂಸ್ ಮಾಡಿದ್ರೆ ಸಾಕು. ಈ ಬೇಸಿಗೆ ಕಾಲಕ್ಕೆ ನಿಮ್ಮ ಮುಖ ಕಪ್ಪಾಗೋದೆಲ್ಲ ಬೆಳ್ಳಗಾಗಿರ್ತೀರ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ. ಜೈ ಹಿಂದ್.